ನಮಸ್ಕಾರ. ನಾನು ಅಭಿಷೇಕ್ ರಾಮಪ್ಪ. ನಾವು ಕಷ್ಟಪಟ್ಟು ದುಡಿದ ದುಡ್ಡನ್ನ ನಮಗಾಗಿ ದುಡಿಯೋದಕ್ಕೆ ಅನೇಕ ಆಯ್ಕೆಗಳಿದೆ. ಈ ಬಗ್ಗೆ ಹಲವು ವಿಡಿಯೋಗಳನ್ನು ನೀವು ಗಮನಿಸಿರ್ತೀರಿ. ಆದರೆ ಹೇಗೆ ಆರಂಭ ಮಾಡೋದು, ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಕಷ್ಟಪಟ್ಟು ದುಡ್ದಿರ್ತೀನಿ, ಒಂದು 2-3 ಸಾವಿರ ಹಾಕ್ಬಿಟ್ಟು ಅದೊಂದು ವೇಳೆ ಲಾಸ್ ಆಯಿತು ಅನ್ನೋದಾದ್ರೆ ನಾನು ಏನು ಮಾಡಲಿ, ಈ ಥರದ ಅನೇಕ ಪ್ರಶ್ನೆಗಳಿರುತ್ತೆ. ಒಂದು ಸಣ್ಣ ಹಿಂಜರಿಕೆ ಇರುತ್ತೆ. ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ನೆಟ್ ಪ್ರಾಕ್ಟೀಸ್ ಅಥವಾ ಸ್ವಲ್ಪ ಅಮೌಂಟನ್ನು ಹಾಕಿ ಅದರ ಬಗ್ಗೆ ತಿಳ್ಕೊಳ್ಳೋದು. ಇದು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ಪ್ರಾಕ್ಟಿಕಲಿ ನಿಮಗೆ ಕೊಡ್ತಾ ಹೋಗುತ್ತೆ. ಹೇಗೆ ಮಾಡೋದು ಹಾಗಾದ್ರೆ, ನಾನು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ, ಸ್ಟಾಕ್ಸ್ ಅಲ್ಲಿ ಮಿನಿಮಮ್ ಅಮೌಂಟಿಗೆ ಏನು ಸಿಗುತ್ತೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾನು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ, ಈ ತರ ಹಲವು ಪ್ರಶ್ನೆಗಳಿರುತ್ತೆ. ನೋಡಿ, ಮ್ಯೂಚುವಲ್ ಫಂಡ್ಸ್ ಹಾಗೂ ಸ್ಟಾಕ್ಸ್ ನಿಮಗೆ ವಾರ್ಷಿಕವಾಗಿ 12% ರಿಟರ್ನ್ ಕೊಡುತ್ತೆ. ಅಂದ್ರೆ ಅಷ್ಟೇ ರಿಸ್ಕ್ ಅನ್ನು ಜೊತೆಗೆ ತರುತ್ತೆ. ಹಾಗಾದ್ರೆ ಆ ರಿಸ್ಕ್ ಫ್ಯಾಕ್ಟರ್ ಅನ್ನ, ಅಂದ್ರೆ ನಾವು ಯಾವುದೋ ಒಂದು ನೀರಿನ ಆಳ ಎಷ್ಟು ಅಂತ ಗೊತ್ತಿಲ್ಲದೆ ಎರಡೂ ಕಾಲನ್ನ ಇಟ್ಟು ಚೆಕ್ ಮಾಡೋದರ ಬದಲಿಗೆ ಸ್ವಲ್ಪ ಅಮೌಂಟ್ ಅನ್ನ ಹಾಕಿ ಎಷ್ಟು ರಿಸ್ಕ್ ಇದು, ಎಷ್ಟರ ಮಟ್ಟಿಗೆ ಇದು ಗ್ರೋತ್ ಆಗಬಹುದು, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬರೀ ₹100 ನೀವು ಆರಂಭ ಮಾಡಬಹುದು. ಏನದು, ಹೇಗೆ ಮಾಡಬೇಕು? ಕಳೆದ ಒಂದು 3 ವರ್ಷದಲ್ಲಿ ಈ ₹100 ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿಕೊಂಡು ಹೋದಂತಹ ಹಲವು ಸ್ಟಾಕ್ಗಳಲ್ಲಿ ಟಾಪ್ 10 ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರದ ಉಪಯುಕ್ತ ಇನ್ಫಾರ್ಮೇಶನ್ ನಿಮಗೆ ನಾವು ತಿಳಿಸ್ಕೊಡ್ಬೇಕು ಅಂತ ನೀವು ಅಂದ್ಕೊಳ್ಳೋದಾದ್ರೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲೂ indianmoney.com ಅನ್ನ ಫಾಲೋ ಮಾಡಿ. ಹಾಗಾದ್ರೆ ವಿಚಾರಕ್ಕೆ ಬರೋಣ. ಇದು ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ನೀವು ಯಾವುದೋ ಒಂದು ಕಂಪನಿಯ ಮ್ಯೂಚುವಲ್ ಫಂಡ್ ಮೇಲೆ ₹100 ಹೂಡಿಕೆ ಮಾಡಿದಾಗ ಅಲ್ಲಿನ ಫಂಡ್ ಮ್ಯಾನೇಜರ್ ನಿಮ್ಮ ಹತ್ರ ಪಡ್ಕೊಂಡಿರೋ ₹100, ಅದೇ ರೀತಿ ಯಾರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಆ ಹಣವನ್ನ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಆ ಒಂದು 10 ಸೆಕ್ಟರ್ ಅಂದ್ಕೊಳ್ಳಿ, ಬ್ಯಾಂಕಿಂಗ್, ಎನರ್ಜಿ ಅಥವಾ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಸ್ಟಾಕ್ಸ್, IT ಕಂಪನಿ ಸ್ಟಾಕ್ಸ್, ಟೆಕ್ನಾಲಜಿ, ಈ ಥರದ ಬೇರೆ ಬೇರೆ ಯಾವುದಾದ್ರೂ ಸೆಕ್ಟರ್ಗಳ ಮೇಲೆ ಅವರು ಹೂಡಿಕೆಯನ್ನು ಮಾಡಿ ಎಷ್ಟು ಹಣವನ್ನು ಗಳಿಸಿದ್ದಾರೆ ಅನ್ನೋದರ ರಿಟರ್ನ್ಸ್ ಅನ್ನು ನಾವು ಲೆಕ್ಕ ಹಾಕಿ ನೋಡಿದಾಗ ಟಾಪ್ 10 ನಲ್ಲಿ ಮಿನಿಮಮ್ ತಿಂಗಳಿಗೆ ₹100 ಇನ್ವೆಸ್ಟ್ ಮಾಡಿ ಕಳೆದ 3 ವರ್ಷದಲ್ಲಿ, ಅಂದ್ರೆ 36 ತಿಂಗಳುಗಳಲ್ಲಿ ಟಾಪ್ ರಿಟರ್ನ್ಸ್ ಅನ್ನು ಕೊಟ್ಟಿರುವ ಪ್ರಮುಖ 10 ಟಾಪ್ 10 ಲಿಸ್ಟ್ ಅನ್ನ ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಇದು ಹೇಗೆ ಅಂದ್ರೆ, ನೀವು ₹100 ಹಾಕಿರ್ತೀರಿ, 3 ವರ್ಷಕ್ಕೆ ₹3,600 ಹತ್ತತ್ರ ಎಷ್ಟು ನಿಮಗೆ ವಾಪಸ್ ಕೊಟ್ಟಿದೆ ಅನ್ನೋದರ ಅಂದಾಜನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ದಯವಿಟ್ಟು ಗಮನಿಸಿ. ಅದಾದ ಬಳಿಕ ನೀವು ಮ್ಯೂಚುವಲ್ ಫಂಡ್ಸ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ನೀವು ಮುಂದುವರಿಬೇಕಾಗುತ್ತೆ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಸ್ಟಾಕ್ಸ್ ಅಂಡ್ ಶೇರ್ಸ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಡೀಟೇಲ್ಡ್ ಕೋರ್ಸೇ ಇದೆ. ಹಲವು ವಿಡಿಯೋಗಳನ್ನು ಸಹ ಈ ವಿಚಾರವಾಗಿ indianmoney.com ವಿವಿಧ ಭಾಷೆಗಳಲ್ಲಿ ನಿಮ್ಮ ಮುಂದೆ ತಂದಿದೆ. ಅದನ್ನು ಗಮನಿಸಿ, ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಮೊದಲನೆಯದು ICICI ಪ್ರುಡೆನ್ಷಿಯಲ್ ಟೆಕ್ನಾಲಜಿ. ಇದು 27.24% ರಿಟರ್ನ್ಸ್ ಅನ್ನ ಕಳೆದ 3 ವರ್ಷದಲ್ಲಿ ಕೊಟ್ಟಿದೆ. ಅದರ ಅರ್ಥ ಪ್ರತಿ ತಿಂಗಳು ₹100 ಹಾಕಿದ್ರೆ ₹5,602ಗೆ ಕಾಂಪೌಂಡಿಂಗ್ ಆನ್ಯುವಲ್ ಗ್ರೋತ್ ರೇಟ್ ಬಂದು ನಿಂತಿದೆ. ಎರಡನೆಯದು ನಿಪ್ಪಾನ್ ಇಂಡಿಯಾ ಫಾರ್ಮಾ, 21.53% ರಿಟರ್ನ್ಸ್ ಕೊಟ್ಟಿದೆ. ಮೂರನೇ ಸ್ಥಾನದಲ್ಲಿ ನಿಪ್ಪಾನ್ ಇಂಡಿಯಾ US ಈಕ್ವಿಟಿ ಆಪರ್ಚುನಿಟೀಸ್, 20.54% ರಿಟರ್ನ್ಸ್ ಕೊಟ್ಟಿದೆ. ಇದು US ಈಕ್ವಿಟಿ ಆಪರ್ಚುನಿಟೀಸ್ ಅಂದ್ರೆ ಫಾರಿನ್ ಫಂಡ್ಗಳ ಮೇಲೂ ಸಹ ಇನ್ವೆಸ್ಟ್ ಮಾಡುವಂತಹ ಕೆಲಸವನ್ನ ಈ ಫಂಡ್ ಮಾಡಿದೆ. ನಾಲ್ಕನೇ ಸ್ಥಾನದಲ್ಲಿ ICICI ಪ್ರುಡೆನ್ಷಿಯಲ್ US ಬ್ಲೂ ಚಿಪ್ ಈಕ್ವಿಟಿ, 20.05% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಇದು ಸಹ ಫಾರಿನ್ ಫಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ಅಥವಾ ಮ್ಯೂಚುವಲ್ ಫಂಡ್. ಐದನೇ ಸ್ಥಾನದಲ್ಲಿ ICICI ಪ್ರುಡೆನ್ಷಿಯಲ್ ರೆಗ್ಯುಲರ್ ಗೋಲ್ಡ್ ಸೇವಿಂಗ್ಸ್, FOF ಅಂದ್ರೆ ಫಂಡ್ ಆಫ್ ಫಂಡ್ಸ್ ಅಂತ. ಇದು 18.52% ರಿಟರ್ನ್ಸ್ ಕಳೆದ 3 ವರ್ಷದಲ್ಲಿ ಕೊಟ್ಟಿರೋದು. ಇನ್ನು ಆರನೇ ಸ್ಥಾನದಲ್ಲಿ ನಿಪ್ಪಾನ್ ಇಂಡಿಯಾ ಗೋಲ್ಡ್ ಸೇವಿಂಗ್ಸ್ ಫಂಡ್, 18.46%. ಏಳನೆಯದು PGIM ಇಂಡಿಯಾ ಡೈವರ್ಸಿಫೈಡ್ ಈಕ್ವಿಟಿ, 13.22%. ಈ ಡೈವರ್ಸಿಫೈಡ್ ಈಕ್ವಿಟಿ ಅಂದ್ರೆ ಬೇರೆ ಬೇರೆ ಸೆಕ್ಟರ್ಗಳ ಮೇಲೆ ಹೂಡಿಕೆ ಮಾಡುವಂಥದ್ದು, ಬೇರೆ ಬೇರೆ ಥರದ ಮ್ಯೂಚುವಲ್ ಫಂಡ್ಗಳನ್ನು, ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದೇ ಸೆಕ್ಟರ್ನ ಮೇಲೆ ಹಾಕಿಬಿಡೋದಿಲ್ಲ. ಯಾಕೆಂದರೆ ಆ ಸೆಕ್ಟರ್ ಕ್ರ್ಯಾಶ್ ಆಯಿತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಅಲ್ಟಿಮೇಟ್ಲಿ ಓವರ್ ಆಲ್ ನಿಮ್ಮ ಹಣಕ್ಕೆ ರಿಸ್ಕ್. ಆದರೆ ಈ ಡೈವರ್ಸಿಫೈಡ್ ಈಕ್ವಿಟಿನಲ್ಲಿ ಹಾಗಾಗೋದಿಲ್ಲ. ಬೇರೆ ಬೇರೆ ಥರ ಸೆಕ್ಟರ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹೀಗಾಗಿ ಯಾವುದೋ ಒಂದು ಕ್ರ್ಯಾಶ್ ಆದ್ರೂ ಸಹ ಇನ್ನೊಂದು ಯಾವುದಾದ್ರೂ ಏರಿಕೆ ಆಗಿದ್ರೆ ನಿಮಗೆ ನಿಮ್ಮ ಹಣಕ್ಕೊಂದು ಗ್ಯಾರಂಟಿ ಅಂತ ಇರುತ್ತೆ. 8ನೇ ಸ್ಥಾನದಲ್ಲಿ ನಿಪ್ಪಾನ್ ಇಂಡಿಯಾ ಇಂಡೆಕ್ಸ್ ಫಂಡ್ ಸೆನ್ಸೆಕ್ಸ್ ಪ್ಲಾನ್, 12.25%. 9ನೇ ಸ್ಥಾನದಲ್ಲಿ ICICI ಪ್ರುಡೆನ್ಷಿಯಲ್ ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್, 12.19%. 10ನೇ ಸ್ಥಾನದಲ್ಲಿ ನಿಪ್ಪಾನ್ ಇಂಡಿಯಾ ಗಿಲ್ಟ್ ಸೆಕ್ಯೂರಿಟೀಸ್, 11.12%. ಇವು ಟಾಪ್ 10. ಅಂದರೆ ನೀವು ಬರೀ ₹100 ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿ
ನಿಮಗೆ ಕೊಟ್ಟಿರುವ ರಿಟರ್ನ್ಸ್ನ ಆಧಾರದ ಮೇರೆಗೆ ಟಾಪ್ 10ನಲ್ಲಿರುವಂತಹ ಮ್ಯೂಚುವಲ್ ಫಂಡ್ಸ್. ಇಲ್ಲಿ ನೀವು ಗಮನಿಸಬೇಕು, ಟಾಪ್ 10ನಲ್ಲಿ ICICI ಇದು ಒಟ್ಟು 4 ಫಂಡ್ಗಳು ಬಂದಿವೆ. ಟೆಕ್ನಾಲಜಿ, ಪ್ರುಡೆನ್ಷಿಯಲ್ US ಬ್ಲೂ ಚಿಪ್, ಪ್ರುಡೆನ್ಷಿಯಲ್ ರೆಗ್ಯುಲರ್ ಗೋಲ್ಡ್ ಸೇವಿಂಗ್ಸ್, ಹಾಗೆಯೇ ಪ್ರುಡೆನ್ಷಿಯಲ್ ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್, ಹಾಗೂ ನಿಪ್ಪೋನ್ನದ್ದು 5 ಫಂಡ್ಗಳಿವೆ. ಫಾರ್ಮಾ, US ಈಕ್ವಿಟಿ, ಗೋಲ್ಡ್ ಸೇವಿಂಗ್ಸ್, ಇಂಡೆಕ್ಸ್ ಫಂಡ್, ಸೆನ್ಸೆಕ್ಸ್ ಪ್ಲಾನ್, ಹಾಗೆಯೇ ಗಿಲ್ಟ್ ಸೆಕ್ಯೂರಿಟೀಸ್. ಹೀಗೆ ಟಾಪ್ 10ನಲ್ಲಿ ಒಟ್ಟು 9 ICICI ಹಾಗೂ ನಿಪ್ಪೋನ್ನದ್ದೇ ಇದೆ. ಹೀಗೆ ನೀವು ಬರೀ ₹100 ಇನ್ವೆಸ್ಟ್ ಮಾಡೋದ್ರಿಂದ ಮೊದಲನೆಯದಾಗಿ ಕಲ್ತ್ಕೊಳ್ಳಬಹುದು. ಒಂದು ವೇಳೆ ಲಾಸ್ ಆದ್ರೂ ಸಹ ನಿಮಗೆ ದೊಡ್ಡ ಮಟ್ಟದ ನಷ್ಟ ಅಂತ ಅನ್ಸೋದಿಲ್ಲ. ಒಂದು ಗೋಬಿ ಮಂಚೂರಿ ಲೆಕ್ಕಾಚಾರಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ನ ಕುರಿತಾಗಿ ತಿಳ್ಕೊಳ್ತೀರಿ. ಒಂದು ವೇಳೆ ಇವತ್ತೇ ನಾನು ಆರಂಭ ಮಾಡಬೇಕು ಅಂತಿದ್ದೀನಿ, ಏನು ಮಾಡಬೇಕಪ್ಪ ಅನ್ನೋದಾದರೆ ಈ ಥರದ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಂತ ಹಲವು ಅಪ್ಲಿಕೇಶನ್ಸ್ಗಳಿದೆ, ಪ್ಲಾಟ್ಫಾರ್ಮ್ಗಳಿದೆ. ಅವುಗಳನ್ನ ಯೂಸ್ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ₹100 ಇನ್ವೆಸ್ಟ್ ಮಾಡೋದ್ರಿಂದ 3 ವರ್ಷಕ್ಕೆ ₹3,600, ಹತ್ತತ್ರ ₹5,600 ಬೆಳೆದಿದೆ. ICICI ಪ್ರುಡೆನ್ಷಿಯಲ್ನ ಮ್ಯೂಚುವಲ್ ಫಂಡ್ನ ನಿಮಗೆ ಮೊದಲನೇ ಸ್ಥಾನದಲ್ಲಿದೆ ಅಂತ ತೋರಿಸಿದ್ನಲ್ಲ, ಅದು ಹೀಗೆ ಬರೀ ₹100 ಇನ್ವೆಸ್ಟ್ ಮಾಡ್ತಾ ನೀವು ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಅದು ಹೇಗೆ ಕೆಲಸ ಮಾಡುತ್ತೆ, ಯಾಕೆ ರಿಸ್ಕ್, ಯಾವುದು ಹೈ ರಿಸ್ಕ್, ಲೋ ರಿಸ್ಕ್ ಅನ್ನೋದರ ಎಲ್ಲದರ ಬಗ್ಗೆನೂ ನೀವು ತಿಳ್ಕೊಂಡು ನಿಮಗೆ ಯಾವ ಕಂಪನಿ ಅಥವಾ ಯಾವ ಫಂಡ್ನ ಮೇಲೆ ಹೆಚ್ಚು ಕಾನ್ಫಿಡೆನ್ಸ್ ಇದೆ ಅಥವಾ ಇನ್ನೊಂದೆರಡು ವರ್ಷದಲ್ಲಿ ಈ ಪ್ರಾಡಕ್ಟ್ಗೆ ಡಿಮಾಂಡ್ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಆ ಫಂಡನ್ನು ಆಯ್ಕೆ ಮಾಡಿಕೊಂಡು ನೀವು ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಬಹುದು. ಅದೆಲ್ಲದಕ್ಕೂ ಮುನ್ನ ಇವತ್ತೇ ನೆಟ್ ಪ್ರಾಕ್ಟೀಸ್ ಅನ್ನು ಆರಂಭ ಮಾಡಿ. ಅಂದ್ರೆ ಬರೀ ₹100 ತಿಂಗಳಿಗೆ ಇನ್ವೆಸ್ಟ್ ಮಾಡೋ ಮುಖೇನ ಕಲ್ತ್ಕೊಳ್ಳಿ. ಈ ಥರದ ಅನೇಕ ವಿಚಾರಗಳನ್ನು ತಿಳ್ಕೊಳ್ಬೇಕು, ನಾನು ಇನ್ವೆಸ್ಟ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋ ಮುಖೇನ ಹಲವು ಕೋರ್ಸ್ಗಳಿಗೆ ನಿಮಗೆ ಅವಕಾಶ ಸಿಗುತ್ತಲ್ಲಿ ತಿಳ್ಕೊಳ್ಳೋದಕ್ಕೆ. ಅದನ್ನು ತಿಳ್ಕೊಂಡು ನಿಮ್ಮ ಜೀವನದಲ್ಲೂ ನೀವು ಪಾಲಿಸಿ ಶ್ರೀಮಂತರಾಗುವ ಮೊದಲ ಹೆಜ್ಜೆಯನ್ನು ಇಡಬಹುದು. ಅದು ಸಹ ಡೈವರ್ಸಿಫೈಡ್ ಪ್ಲಾಟ್ಫಾರ್ಮ್. ಯಾಕಪ್ಪ, ನಾನು ಕೃಷಿ ಮಾಡ್ತೀನಿ ಅಂದರೆ ಅದಕ್ಕೊಂದು ಕೋರ್ಸ್ ಇದೆ. UPSCಗೆ ನೀವು ತಯಾರಾಗ್ತೀನಿ ಅಂದ್ರೂ ಕೋರ್ಸ್ ಇದೆ. ಪಿಗ್ ಫಾರ್ಮಿಂಗ್, ಜೇನು ಕೃಷಿ, ಈ ಥರ ಹಲವು ಬಗೆಯ ಬಿಸ್ನೆಸ್ಗಳಿಗೆ ನಿಮಗೊಂದು ಪ್ರಾಕ್ಟಿಕಲ್ ಮಾಡೆಲ್ ಅಲ್ಲಿ ಸಿಗುತ್ತೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಶ್ರೀಮಂತಿಕೆಯ ಮೊದಲ ಹೆಜ್ಜೆ ಇಡಿ. ನಮಸ್ಕಾರ.